ಬ್ರೇಕಿಂಗ್. ಹಿಂದೂ ಮುಸ್ಲಿಂ ಭಾವೈಕ್ಯದ ಮೊಹರಂ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕಿನ ಹೊಳವನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಶಿಯಾ ವಂಶಸ್ಥರು ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಮೊಹರಂ ಬಾವುಟಗಳ ಜೊತೆ ಕನ್ನಡ ಹಾಗೂ ಭಾರತದ ರಾಷ್ಟ್ರಧ್ವಜವನ್ನ ಹಾರಿಸುವ ಮೂಲಕ ಬಹಳ ಸುಂದರವಾಗಿ ಕಣ್ಮನ ಸೆಳೆಯುತ್ತಿದ್ದವು. ಇಂದು ಈ ಕಾರ್ಯಕ್ರಮದ ನಿಮಿತ್ತ ಹೊಳವನಹಳ್ಳಿ ಬಸ್ ನಿಲ್ದಾಣದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರಿಗೂ ನೀರು, ಬ್ರೆಡ್, ಹಣ್ಣುಗಳನ್ನು ಸೇರಿದಂತೆ ತಿಂಡಿ ತಿನಿಸು ಎಲ್ಲರಿಗೂ ಹಂಚಲಾಯಿತು. ಅಸ್ಇನ್ ಹಾಗೂ ಹುಸೇನ್ ಸಹೋದರರು ಇರಾಖಾನ್ ಕರಬಲ್ಲಾ ಮೈದಾನದಲ್ಲಿ ಪ್ರಾಣಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನೆನಪಿಗಾಗಿ ಈ ಕಾರ್ಯಕ್ರಮ ನಡೆಯಿತು. ಅಂಜುಮನೆ ಅಸ್ಕರಿಯಾ ಮಸೀದಿಯ ವತಿಯಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮೊಹರಂ ಕಡೆಯ ದಿನದ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶಿಯಾ ಮಸೀದಿಯ ಅಧ್ಯಕ್ಷ ಮುಮ್ತಾಜ್ ಅಲಿ, ಉಪಾಧ್ಯಕ್ಷ ಅಲಿ ನವಾಜ್, ಕಾರ್ಯದರ್ಶಿ ಜಮೀರ್ ಅಹಮದ್, ಸದಸ್ಯರಾದ ನಜಾಮ್ ಅಬ್ಬಾಸ್, ಫೈರೋಜ್ ಅಬ್ಬಾಸ್, ಕಾರರ್ ಹುಸೇನ್, ಯುವ ಅಧ್ಯಕ್ಷರಾದ ಅಲ್ ಕಮಿಕ್ಯಾ, ಮಜ್ ಅರ್ಬಾಸ್ ಸೇರಿದಂತೆ ಅನೇಕ ಶಿಯಾ ಮಸೀದಿಯ ಬಾಂಧವರು ಹಾಗೂ ಭಾವೈಕ್ಯತೆಯ ಹಿಂದೂ ಮುಸ್ಲಿಂ ಭಕ್ತರು ಹಾಜರಿದ್ದರು. अंदर टायर ये दिल बोला भी लाता पपाया आ रहा है दिल क्या काला ನಮಗೇನು ಎಂಥದ್ದು ಆಗಲ್ಲ ನಮ್ಗೆ ಮೊಹರಂ ಹಬ್ಬ ಅನ್ನೋದು ಭಾಳ ಹಳೆ ಹಬ್ಬ. 1400 ವರ್ಷಗಳಿಂದ ನಡ್ಕೊಂಡು ಬರ್ತಾ ಐತೆ. ಇದು ಎಂಟನೇ ಕಣ. ಇವತ್ತು 10 ದಿವಸ ನಡೆಯುತ್ತೆ. ಟೋಟಲ್ನಲ್ಲಿ
72 ದಿನ ಹಬ್ಬ ಇದು. ರಂಜಾನು ಬಕ್ರೀದ್ ಹಂಗಲ್ಲ ಇದು, ಬರೀ ಶೋಕ, ಬರೀ ಶೋಕ. ಇವತ್ತು ದೊಡ್ಡ ಪೈಗಂಬರ ತಮ್ಮ ಅವರ ಹತ್ಯೆ ಆದ ದಿವಸ, ಅದಕ್ಕಾಗಿ ಈ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರ ಹೆಸರು ಜನಾಬ್ ಅಬ್ಬಾಸ್ ಅಂತ, ಅವ್ರು ಇಮಾಮ್ ಹುಸೇನ್ ಅವರ ತಮ್ಮ. ಅದಕ್ಕಾಗಿ ಶೋಕ ಆಚರಣೆ ಮಾಡ್ತಾರೆ. ಇವರು ನಮ್ಮ ಕುಲದ ಪ್ರೆಸಿಡೆಂಟು, ಇವರು ವೈಸ್ ಪ್ರೆಸಿಡೆಂಟು, ನಾನು ಊರಿನ ಅಷ್ಟೇ. ಸ್ಟೇಷನ್ನಲ್ಲಿ ಎದೆ ಕುತ್ಕೊಳ್ಳೋದು ಒಂದಲ್ಲ, ಜನಗಳು ನೋಡಬೇಕದು. ಈ ಪ್ರೊಸೆಷನ್ನು 1400 ವರ್ಷದ ಹಿಂದೆ ಮಕ್ಕಾ ಮದೀನಾ ಕರ್ಬಲಾದಲ್ಲಿ ನಡೆದಿತ್ತು. ನಾವೆಲ್ಲ ಶೋಕ ಮಾಡ್ಕೊಂಬಂದರೆ ಅಲ್ಲಿನ ಜನ ನಗಾಡ್ತಾಯಿದ್ರು. ಅದಕ್ಕಾಗಿ ಇವತ್ತು ಅದನ್ನು ನೆನೆಸ್ಕೊಂಡು ನಾವು ಪ್ರೊಸೆಷನ್ ಬರ್ತೀವಿ. ನೋಡೋರು ನೋಡ್ತಾರೆ, ನಗೋರು ನಗ್ತಾರೆ. ಅದರಲ್ಲೂ ಅವರು ದುಃಖ ಆಚರಿಸ್ತಾರೆ. ಬರೀ ನಗೋದೇ ಅಲ್ಲ, ಅವರು ದುಃಖ ಆಚರಿಸ್ತಾರೆ. ಮುಸ್ಲಿಮ್ಸ್ ಹಬ್ಬ ಅಲ್ಲ ಇದು. ನನ್ನ ಹೆಸರು ಮೀರ್ ಸಜ್ಜಾದ್ ಹುಸೇನ್ ಅಂತ. ನಾನು ಸ್ಥಳೀಯ, ಈ ಊರಿನ ಸ್ಥಳೀಯ. ಈ ಮಸೀದಿ ಕಟ್ಟಿರೋರು ಮೊಮ್ಮಗ. ನಾನು ಒಬ್ಬ ಮೆಂಬರ್ ಆಗಿದ್ದೆ ಅಂಜುಮನೆ ಅಸ್ಕಿರಾದಲ್ಲಿ. ಇವಾಗ ಬೆಂಗಳೂರು ಇರೋದ್ರಿಂದ ಬರ್ತಾಯಿದ್ದೀನಿ. ಇದರ ಹೆಸರು ಕರೀಂಪುರ ಅಂತ, ಈ ಊರಿನ ಹೆಸರು. ಏನಾದರೂ ನಾನು 200 ಮನೆ ಜನ ಭ್ರಮಿಸಿ ನನಗೆ ಅಧ್ಯಕ್ಷ ಮಾಡೋರು ಶಿಯಾ ಮಸೀದಿಯವರು. ನಾನು ಹಂಗೆ 4 ವರ್ಷದಿಂದ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಹಬ್ಬ ಅನ್ನೋದು ಹಬ್ಬ ಇಲ್ಲ, ಇದು ಈ ನಮ್ಮ ಹಿರಿಯವರು ಹೇಳ್ದಂಗೆ ಇದು ಶೋಕ. ಪೈಗಂಬರ್ ಖುದಾ ಅವರ ಮೊಮ್ಮಕ್ಕಳಿಗೆ ಪ್ರಾಣ ತ್ಯಾಗ ಮಾಡಿದ್ದು. ಪೈಗಂಬರ್ ಮೊಮ್ಮಕ್ಕಳಿಗೆ ಹಜರತ್ ಅಲಿಯವರು ಮಕ್ಕಳವರು. ಹಜರತ್ ಅಬ್ಬಾಸ್ ಅವರು ಅವ್ರ ಮಗನೇ, ಯಾರು ಹಜರತ್ ಅಲಿಯವ್ರ ಮಗ. ಸುಮಾರು ನಮ್ಮ ಈ ಒಳನಹಳ್ಳಿಯಲ್ಲಿ ನಮಗೂ 75 ವರ್ಷ ಇದು ನಮಾಜಿಗಾಗಿ ನಮಾಜಿ ಮಸೀದಿ ಎಲ್ಲ ಅವರಿಂದನೇ ಆಗಿರೋದು. ಈ ಮಸೀದಿ ಸುಮ್ಮನೆ ಆಗಲಿಲ್ಲ. ಅವ್ರ ತ್ಯಾಗ ಕರ್ಬಲಾ ಮೈದಾನದಲ್ಲಿ ತ್ಯಾಗ ಮಾಡಿದರು. ಅವತ್ತು ನಮಾಜಿ ಅಂತ ಹೇಳಿ ಇದು ಮಾಡಿದ್ರು. ಆದರೆ ನಮ್ಮ ಊರಿಂದ ಏನಂದರೆ ಎಲ್ಲ ಕೊಂಬನವರು, ಹಿಂದೂ, ಮುಸ್ಲಿಂ, ಸುನ್ನಿ, ಶಿಯಾ ಎಲ್ಲ ಸೇರಿ ಈ ಹಬ್ಬ ಆಚರಣೆ ಮಾಡ್ತೀವಿ. ಆಚರಣೆ ಅಂತ ಹೇಳಲ್ಲ, ನಾವು ಶೋಕ ಮಾಡ್ತೀವಿ ಈ ಹಬ್ಬ. ಅದರಲ್ಲಿ ನೀವು ತಿಂಡಿ ಗಿಂಡಿ ಅಂತ ಹೇಳಿದಿರಲ್ಲ, ಅವರವರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಒಬ್ಬರು ಇವಾಗ ನನ್ನಂಥವ್ರು, ನಿಮ್ಮಂಥವ್ರು, ಇರೋಂಥವ್ರು ಎಲ್ಲ ಸಾವಿರಾರು ರೂಪಾಯಿ. ಇವತ್ತು ಬಸ್ ಸ್ಟ್ಯಾಂಡಾಗ ನೀವು ನೋಡಿರ್ಬೋದು, ಸುಮಾರು ಒಂದು 20-30 ಸಾವಿರ ರೂಪಾಯಿ. ಆ ದೇವರಿಗೆ ಹೆಸರಲ್ಲಿ ಜಾತಿ ನೋಡಲ್ಲ, ಏನು ನೋಡಲ್ಲ. ಅವರು ಎಲ್ಲ ಜಾತಿಯನ್ನು ಸಂತೋಷವಾಗಿ ಕೈ ಮುಗಿದು ಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ತಿಂದರು. ನಮಗೆ ಅದೇ ಒಂದು ದೊಡ್ಡದು ಒಂದು ಕ್ರೀಟ ಇದ್ದಂಗೆ ನಮ್ಮ ಶಿಯಾ ಪಂಗಡದವ್ರಿಗೆ. ಇನ್ನೇನು ಹೇಳೋಕ್ಕೆ ಹೇಳಿದರೆ ಸುಮಾರು ಗಂಟೆಗಳು ಬೇಕು, ಸಾಕಿಷ್ಟು. ತಮ್ಮ ಹೆಸರು ಹೇಳಿಲ್ಲ. ನನ್ನ ಹೆಸರು ಮುಮ್ತಾಜ್ ಅಲಿ, ಅಧ್ಯಕ್ಷರು ಈ ಮಸೀದಿಗೆ. ಕನಿಷ್ಠ 23-24 ವರ್ಷದಿಂದ ದೇವಸ್ಥಾನದ್ದು ಬಹುಜನಾಗಿ ಸೇವೆ ಮಾಡ್ತಾಯಿದ್ದೀನಿ. ಇದೊಂದು ನಾವು ಮೊಹರಂ ಅನ್ನೋದು ಒಂದು ಬಲಿ, ತ್ಯಾಗ ಮತ್ತು ಒಂದು ಒಳ್ಳೆಯದಕ್ಕೆ. ನಮ್ಮದ್ರಲ್ಲಿ ಏನಿದೆ ಇಸ್ಲಾಂನಲ್ಲಿ, ಕೆಟ್ಟದ್ದು ನೋಡಬಾರ್ದು, ಕೆಟ್ಟದ್ದು ಅನ್ನಬಾರ್ದು, ಕೆಟ್ಟದ್ದು ಅನ್ನಿಸ್ಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನಿಂದ ನಡೆದು ಬಂದಿರೋದು. ಅವರ ಅನಾಯಿಗಳು ಹಜರತ್ ಅಲಿ ಮತ್ತು ಹಜರತ್ ಹಸನ್ ಅಲೈಹಿ ಸಲಾಮ್, ಹಜರತ್ ಹುಸೇನ್ ಅಲೈಹಿ ಸಲಾಮ್, ಹಜರತ್ ಜನಾಬ್ ಅಬ್ಬಾಸ್, ಅವನು ಮೊಹಮ್ಮದ್, ಅಲಿ ಅಸ್ಗರ್, ಅಲಿ ಅಕ್ಬರ್ ನಾನಾ ಇದ್ದಾವೆ. ಈ ಶೋಕಾಚರಣೆ ಇವತ್ತು ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಸ್ಪೆಷಲ್ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಯಾವತ್ತು ಮಾಡಿದರೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಕನಿಷ್ಠ ಅಂದರೆ 50,000 to 60,000 ರೂಪಾಯಿ ಸ್ವೀಟ್ಸು, ಫ್ರೂಟ್ಸು, ಮತ್ತು ನೀರು, ಮತ್ತು ಶರ್ಬತ್ತು, ಜ್ಯೂಸು, ಪ್ರತಿಯೊಂದೂ ಅವು ಎಲ್ಲ ಪಂಗಡಕ್ಕೂ, ಬರೀ ಶಿಯಾ ಪಂಗಡ ಅಲ್ಲ, ಎಲ್ಲ ಮಾನವ ಕುಲ ಎಷ್ಟು ಪ್ರಪಂಚದಲ್ಲಿದೆ, ಇಡೀ ಮಾನವ ಕುಲಕ್ಕೆ ಇದು ಒಂದು ಇದ್ದಂಗೆ. ಇದು 1ರಿಂದ 10ನೇ ಕಣವರೆಗೂ ಎಲ್ಲರೂ ಸೇರಿ ಮಾಡ್ತಾರೆ. ಇಲ್ಲಿ ಅಲಾವಿನೂ ಆಡಿಸ್ತಾರೆ. ಸಂಜೆ ಅದ್ರಾಗೆ ಅಲಾವಿ ತೊಗೊಂಡು ಅದ್ರಾಗೆ ಮೊಬೈಲ್ ಇದು ತೊಗೊಂಡು ಅದ್ರಾಗೆ ಇಳಿತಾರೆ. ಮತ್ತು ಬರೀ ನಾವು ಮುಸ್ಲಿಮ್ಸ್ ಇಳಿಯೋದಿಲ್ಲ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಅದಕ್ಕೆ ಇಳಿದು ಅದೊಂದು ಪೂಜೆ ಮಾಡ್ತೀವಿ, ಅಗ್ನಿಕುಂಡ ಅಂತ. ಮತ್ತು ಇದು ಈ ಕರ್ಬಲಾಯಿಂದ ಶುರು ಆಗಿ ಇವತ್ತು ನಮ್ಮವರೆಗೂ ಬಂದಿದೆ.